ಭಾಗೀರಥಿ ಮುರಳಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1518 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದ್ದು ನನ್ನ ಕ್ಷೇತ್ರಕ್ಕೆ ಯಾಕೆ ಬಸ್ಸು ಕೊಡಲಿಲ್ಲ ಅಂತೇಳಿ. ಇದರಲ್ಲಿ ಕೊಟ್ಟಿದ್ದಾರೆ, ಈ ವರ್ಷ ನನಗೆ ಬಸ್ಸು ಕೊಡಲಿಲ್ಲ ಅಂತೇಳಿ. ಬರೀ 4 ಬಸ್ಸು ಮಾತ್ರ ಇದೆ. ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ. ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು. ಮತ್ತು ಬೆಂಗಳೂರಿಗೆ ಸುಳ್ಯದಿಂದಲೇ ಹೊರಡುವ ಬಸ್ಸು 2, ಒಂದು ಮೈಸೂರು ರೂಟಾಗಿ ಬೆಂಗಳೂರಿಗೆ ಬರಲಿಕ್ಕೆ, ಮತ್ತೊಂದು ಸಕಲೇಶ್ಪುರ ಹಾಸನ ಆಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವ ಹಾಗೆ ಬೆಂಗಳೂರಿಗೆ ಡೈರೆಕ್ಟ್. ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ. ನಮ್ಮ ಇಡೀ ಜನರಿಗೆ, ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ. ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗೆ, 2 ಬಸ್ಸು 2 ಲೈನಲ್ಲಿ ಹೊರಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ. ಮತ್ತು ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್, ಅದು ಬೇಡ. ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ, ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು, ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ. ಅದು ಒಂದು ದಿವಸ ಹೋಗಿದೆ, ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು. ಹೊರಟ ಬಸ್ಸು ಹೊಸ ರೂಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು, ನಿರಂತರ ಓಡ್ತಾ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಸರ್, ಇದು ವಿನಂತಿಯನ್ನು ಮಾಡ್ತಿದ್ದೆ. ಸಭಾಧ್ಯಕ್ಷರೇ, 23-24ರಲ್ಲಿ ಒಟ್ಟು 1148 ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ. ಅದರಲ್ಲಿ 72 ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ವರ್ಷ 2000 ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ. ಅದರಲ್ಲಿ 900 ಬಸ್ಸು KSRTC ಕೊಡ್ತೀವಿ. ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ, ಡೈರೆಕ್ಟು 2 ರೂಟ್ ಕೇಳಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ. ಇನ್ನೂ ಹೆಚ್ಚುವರಿಯಾಗಿ, ಯಾಕಂದರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೆಚ್ಚು ಜನ ಬರ್ತಾರೆ, ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಬಸ್ಸಸ್ ಕೊಡ್ತಾರೆ. ಈಗ ತಾವು ಮಿನಿಸ್ಟರ್ ಅವರೇ, ಸಾರಿಗೆ ಸಚಿವರೇ, ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ, EV ಬಸ್ ಬರ್ದಾಗ ಕೊಡ್ತೀರಂತ ಅವೆಲ್ಲ ಹೇಳಿದ್ದೀರಿ. ಅದು ಕೂಡ ಬಂದು ನಮಗೆ ಅದನ್ನು ಪ್ರಪೋಸಲ್ ಕಳಿಸಬೇಕು. ಜಾಗ ಕೂಡ ತಾವು ಅದನ್ನು ನಿಗದಿಪಡಿಸಿ ಒಂದು ನಮ್ಮ ಮುಡಿಪತ್ತಿರ. ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ದರೂ ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬಾಕಿ ಆಗ್ತದೆ. ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲೋಚನೆ ಮಾಡಬೇಕು ಹೊರತು ಇದು ಕೆಲಸ ಆಗೋ ರೀತಿ ನೋಡಿಕೊಳ್ಳೋದಲ್ಲ. ಅದಕ್ಕೆ ಅವ್ರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಕಳಿಸಲಿ. ಇಲ್ಲ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ. ಅಲ್ಲಿಂದ ತಾವು ಕಳಿಸಿದ್ದೀರಿ, DC ಕಳಿಸಿದ್ದೀರಿ, ಇಲ್ಲಿ ಯಾಕೆ ರೆವಿನ್ಯೂ ಇದನ್ನೆಲ್ಲ ಪೆಂಡಿಂಗ್ ಇಟ್ಕೊಳ್ತಾರೆ? ಅವ್ರು ಕರೆಸಿ ಕೂತ್ಕೊಂಡು ಅಥವಾ ಯಾರದು ಬೇಗ ಜಾಗ ಕೊಡಲಿ, ಲೆಟ್ ಇಸ್ ಫಾಸ್ಟ್ ಮೂವ್ಮೆಂಟ್ ಆಗಲಿ. ನಮಗೆ ಅಲ್ಲಿ ಬಸ್ ಬರಬೇಕಲ್ಲ, ಅಲ್ಲಿ ಪೆಂಡಿಂಗ್ ಆಗೋದು ಬೇಡ. ನಮ್ಮದು ಕಡಬದ ಡಿಪೋ ಕೂಡ ಮೊನ್ನೆ ಕಟಾರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರಿಗೆ ಕರೆದು ನಾನು ಮಾತಾಡಿದ್ದೀನಿ ಸಭಾಧ್ಯಕ್ಷರೇ. 5 ಎಕರೆ ಜಾಗ ಇದೆ, ತಕ್ಷಣ ನೀವು ಪ್ರಪೋಸಲ್ ಕ್ಯಾಬಿನೆಟ್ ಕಳಿಸಿ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ ಸಭಾಧ್ಯಕ್ಷ. ಓಕೆ, ಅದು ಬೇಗ ಮಾಡಿ. ಅಧ್ಯಕ್ಷರೇ, ಕಡಬ ತಾಲೂಕಲ್ಲಿ ಕೂಡ ಡಿಪೋ ಆಗಲಿಲ್ಲ, ಆದಷ್ಟು ಬೇಗ ಆಗುವಾಗೆ ವ್ಯವಸ್ಥೆಯನ್ನು ಒಂದು ಮಿನಿಸ್ಟರ್ ಅವರಿಗೆ ಹೇಳಿ, ಅಧಿಕಾರಿಗಳು ಕೆಲಸ ಸರಿ ಮಾಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ. ಅವರಿಗೆ ಇಂಟ್ರೆಸ್ಟ್ ಬೇಕು, ನಮಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಷ್ಟು, ಅದಕ್ಕಿಂತ 2 ಪಟ್ಟು ಅಧಿಕಾರಿಗಳಿಗೂ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಗ ಆಗ್ತದೆ. ಓಕೆ ಸಭಾಧ್ಯಕ್ಷರದು ಈ ಭಾಳ ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಆಮೇಲೆ ಅಲ್ಲಿ ಬಹುತೇಕ ಎಲ್ಲ ಪ್ರೈವೇಟ್ ಆಪ್ರೇಟರ್ಸು ಪ್ರೈವೇಟ್ ಕಾಂಟ್ರಾಕ್ಟ್ ಮೇಲೆ ಇದ್ದರು. ಈ ಮೊನ್ನೆ 2000 ಜನ ರಿಕ್ರೂಟ್ಮೆಂಟ್ ಮಾಡಿ 380 ಜನ ಅಲ್ಲಿಗೆ ಹಾಕಿದ್ದೀವಿ. ಆಮೇಲೆ ಮಂಗಳೂರಿಗೂ ಒಂದು 200 ಜನ, 500ಕ್ಕಿಂತಲೂ ಹೆಚ್ಚು ಜನ ಹೊಸ ಡ್ರೈವರ್ಸು ಈ 2 ಭಾಗಕ್ಕೆ ಹಾಕಿದ್ದೀವಿ ಸಭಾಧ್ಯಕ್ಷರೇ. ಇನ್ಮೇಲೆ ಹೊಸ ಬಸ್ಸಸ್ಸು ಬರುತ್ತೆ, ಕ್ರೂವನ್ನು ಬಂದಿರೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಭಾಧ್ಯಕ್ಷ.